ಭೋಜನ. ಆಲ್ ರೈಟ್, ಇದು ಏನಂದರೆ ಈಟ್ ಸ್ಟ್ರೀಟಿನ ಸ್ಪೆಷಲ್ ಚಾಟ್ ಇದು, ಜಲ್ಪಾನ್ ಸ್ಪೆಷಲ್ ಚಾಟ್ ಅಂತ. ಇದನ್ನು ವಿಶೇಷವಾಗಿ ಇಲ್ಲೇ ಸಿಗೋದು. ಇವರೇನು ಮಾಡ್ತಾರೆ ಅಂದರೆ ದಹಿ ಬಲ್ಲ ಅಂತ ಬರುತ್ತೆ, ಅದು ಉದ್ದಿನ ವಡೆ ಥರ ಗುಂಡಿಗಿರುತ್ತೆ. ಅದು ಅದರೊಳಗಡೆ ಡ್ರೈ ಫ್ರೂಟ್ ಸ್ಟಫಿಂಗ್ ಇರುತ್ತೆ. ಅದನ್ನು ಹಾಕ್ಬಿಟ್ಟು ದಹಿ ಹಾಕಿ ಎಲ್ಲ ಮಸಾಲೆಗಳೆಲ್ಲ ಹಾಕಿ ಆಮೇಲೆ ಬ್ಲ್ಯಾಕ್ ಚಾಟ್ ಮಸಾಲ ಹಾಕ್ತಾರೆ. ನೋಡಿದ್ರೆ ಮೇಲ್ಗಡೆ ಹಾಕಿದಾರಲ್ಲ, ಇದು ಬ್ಲ್ಯಾಕ್ ಚಾಟ್ ಮಸಾಲ. ಇದು ಸ್ಪೆಷಲಾಗಿ ಇವರೇ ಮಾಡೋದು, ಇದು ಎಲ್ಲ ಕಡೆ ಸಿಗೋಲ್ಲ. ಅದಕ್ಕೆ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ತಗೋ ತಿನ್ನು. ಜಲ್ಪಾನ್ ಸ್ಪೆಷಲ್ ಚಾಟ್. ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತದೆ. ಒಂದು ಸ್ವಲ್ಪ ಖಾರ ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ, ಆ್ಯಂಡ್ ಮೇಲ್ಗಡೆ ದಹಿ ಬರೋತ್ತಲ್ಲ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಯ್ಯೋ, ನನ್ನ ಮಕ್ಕಳು ನನ್ನ ಥರನೇ ಮಾತಾಡ್ತಾರೆ. ಅನ್ಬೇಕು ತಿಂದಾಗ ಎಂಜಾಯ್ ಮಾಡೋದು. ಸೂಪರ್. ಈಗ ಇದನ್ನು ಖಾಲಿ ಮಾಡಿಬಿಟ್ರೆ ಜಾಣ ಮಗು ಥರ ಪಾವ್ ತಗೊಂಡ್ಬಿಡ್ತೀನಿ. ಓಕೆ, ಪಾವ್ ಭಾಜಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀನು ಒಬ್ಬಳೇ ತಿನ್ನೋದು ಹೋಗ್ಬಿಟ್ರೆ. ಓಕೆ, ಚೆನ್ನಾಗಿದೆಯಾ? ವಾವ್. ಪಾವ್ ಭಾಜಿನ ಯಾವಾಗಲೂ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕೊಂಡು ಮಾತ್ರ ತಿನ್ಬೇಕು. ಹೌದಾ? ಥ್ಯಾಂಕ್ ಯು ಹೇಳ್ಕೊಟ್ಟಿದ್ದಕ್ಕೆ. ನಮಗೆ ಹೇಳ್ಕೊಡ್ತಾರೆ ನೋಡ್ರಿ ಈಗಿನ ಕಾಲ ಮಕ್ಕಳು. ಇವಳಿಗೆ ಹೇಳ್ಕೊಟ್ಟಿದ್ದೆ ನಾನು. ನನಗೆ ಹಾಕೊಳ್ಳಿಲ್ಲ, ಅದಕ್ಕೆ ಸೂರ್ಯಂಗೆ ಟಾರ್ಚು ಅಂದಂಗೆ. ಒಂದು ನಿಮಿಷ ನಿಂಬೆಹಣ್ಣು ಹಾಕ್ತೀನಿ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಬೇಕು ಹೀಗೆ. ಓಕೆ, ತಗೋ. ಈಗ ಬಾಜಿನ ಇದರಲ್ಲಿ ಅದ್ಕೊಂಡು ತಿನ್ನಬೇಕು ಹೀಗೆ. ಸೂಪರ್. ಒಳ್ಳೆ ಪಾವಾಜಿ ತಿನ್ನಬೇಕು ಅಂದರೆ ಎಲ್ಲಿಗೆ ಬರಬೇಕು? 7th ಬ್ಲಾಕ್ ಕನಕಪುರ ರೋಡಿಗೆ ಬಂದ್ಬಿಟ್ಟು ಇಲ್ಲಿ ಈಟ್ ಸ್ಟ್ರೀಟ್, ಜಲ್ಪಾನ್ ಈಟ್ ಸ್ಟ್ರೀಟಿಗೆ ಬಂದ್ಬಿಟ್ಟು. ಆ್ಯಕ್ಚುಲಿ ಪಾವ್ ಭಾಜಿ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇದರ ಟೇಸ್ಟು ಬಹಳ ಮುಂಬೈ ಪಾವ್ ಭಾಜಿ ಟೇಸ್ಟ್ ಇದೆ. ಮುಂಬೈಯಲ್ಲಿ ಪಾವ್ ಭಾಜಿ ಭಾಳ ಫೇಮಸ್. ಗಲ್ಲಿ ರಸ್ತೆ ಹೋಟ್ಲ್ ಎಲ್ಲ ಕಡೆ ಸಿಗುತ್ತೆ ಪಾವ್ ಭಾಜಿ. ಅವ್ರದ್ದು ಒಂದು ಪರ್ಟಿಕ್ಯುಲರ್ ಟೇಸ್ಟ್ ಇರುತ್ತೆ. ಆ ಥರ ಟೇಸ್ಟು ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಸಿಗೋಲ್ಲ, ವೆರಿ ರೇರ್ ಸಿಗೋದು. ಆದರೆ ಇವರು ಟಿಪಿಕಲ್ ಮುಂಬೈ ಪಾವ್ ಭಾಜಿ ಸ್ಟೈಲ್ ಮಾಡಿದ್ದಾರೆ. ಸೂಪರ್ ಪಾವ್ ಭಾಜಿ. ಸೂಪರ್. ಆಹಾ, ಈಗ ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ಈ ತವಾ ಐಸ್ ಕ್ರೀಮ್ ತಿನ್ನೋಣ, ಚೆನ್ನಾಗಿದೆ. ಸ್ಟೋನ್ ತವಾ ಐಸ್ ಕ್ರೀಮ್ ಅಂತ ಚೆನ್ನಾಗಿರ್ತದೆ. ಇದಕ್ಕೆ ಲೀಚಿ ಲೇಕ್ ಅಂತ ಕರೀತಾರೆ. ಇದು 2 ಸ್ಕೂಪ್ ಆಫ್ ಐಸ್ ಕ್ರೀಮ್ ಹಾಕ್ಬಿಟ್ಟು ಆಮೇಲೆ ಲೀಚಿ ಫ್ರೂಟ್ ಹಾಕಿ ಆಮೇಲೆ ಅದ್ರ ಮೇಲೆ ಐಸ್ ಕ್ರೀಮ್ ಮೇಲೆ ಸ್ಟ್ರಾಬೆರಿ ಸಾಸು ಆಮೇಲೆ ಲೀಚಿ ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಕುಟ್ಟಿ ಕೊಡ್ತಾರೆ. ಓಕೆ, ಸ್ಟಾರ್ಟ್.
ಓಕೆನಾ? 1 2 3 ಸೂಪರ್. ಭೋಜನ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಒಂದು ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಡ್ರೈ ಕರಿ. ಇದು ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರೇನಪ್ಪ ಅಂದರೆ ಆಲೂ ಮೇಥಿ ಆಶನಾಯಿ ಅಂತ. ಹಿಂದಿಯಲ್ಲಿ ಆಶನಾಯಿ ಅಂದರೆ ಪ್ರೀತಿ ಅಂತ. ಈ ಆಲೂಗಡ್ಡೆಗೂ ಮೇಥಿಗೂ ತುಂಬ ಪ್ರೀತಿ ಪ್ರೇಮ ಇರುತ್ತಂತೆ. ಅದಕ್ಕೆ ಆಲೂ ಮೇಥಿ ಆಶನಾಯಿ. ಸೊ ಆಲೂ ಮೇಥಿ ಆಶನಾಯಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಸುಮಾರು 2 ಆಲೂಗಡ್ಡೆ, 2 ಕಟ್ಟಷ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮಸಾಲೆಗಳಿಗೆ ನಾನು ಅಚ್ಚಮೆಣಸಿನ ಪುಡಿ 1 ಸ್ಪೂನು, ಗರಂ ಮಸಾಲೆ ಅರ್ಧ ಸ್ಪೂನು, ಜೀರಾ ಪುಡಿ ಅರ್ಧ ಸ್ಪೂನು, ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು, 1 ಚಿಟಿಕೆ ಅರಿಶಿನ, ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ಸಕ್ಕರೆ, ಜೀರಿಗೆ, ಸಾಸಿವೆ, 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಆಲೂ ಮೇಥಿ ಆಶನಾಯಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಆಲೂ ಮೇಥಿ ಆಶನಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಹಳ ಸಿಂಪಲ್ಲು, ನೋಡ್ಕೊಂಬಿಡಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಲೆಸನ್ ನಂಬರ್ 3, ಅದಕ್ಕೇನಾದರೂ ಹಾಕಬೇಕು. ಸೊ ನಾನೀಗ ತುಪ್ಪ ಹಾಕ್ತೀನಿ. ತುಪ್ಪ 3 ಸ್ಪೂನು, ಜೀರಿಗೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಾನು ಇದು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರಲ್ಲ, ಹಾಗಾಗಿ ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪನ್ನು ತುಪ್ಪದಲ್ಲೇ ಚೆನ್ನಾಗಿ ಬೇಯಿಸಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೋಹಿಣಿ, ಹೋದ ತಿಂಗಳು ಇನ್ನೂ ನಿಂದು ಬರ್ಡೇ ಮುಗೀತು. ತಿರ್ಗಾ ಮನೆಗೆಲ್ಲ ಬೆಲೂನ್ ಕಟ್ಬೇಕೇನೆ? ಏನ್ ನನ್ನ ಬರ್ಡೇಗೆ ಚಿಕ್ಕ ಮಕ್ಳ ತರ ಬೆಲೂನ್ ಎಲ್ಲ ಕಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀರಾ? ಏನೇನೋ ಹೇಳ್ಬೇಡಿ. ಮತ್ತೆ ಏನ್ ಮಾಡೋದು ಬೆಲೂನ್ನ? ನೀರ್ ತುಂಬಿಸ್ಬಿಟ್ಟು ಫ್ರೀಸರ್ ಅಲ್ಲಿ ಇಡಿ. ತಮಾಷೆ ಮಾಡಬೇಡ ರೋಹಿಣಿ. ಬೆಲೂನ್ ನೀರು ತುಂಬಿಸ್ಬಿಟ್ಟು ಫ್ರೀಸರ್ ಯಾಕೆ ಇಡಬೇಕು? ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಈಗ ನಮ್ಗೆ ಫ್ರೀಸರ್ ಅಲ್ಲಿ ಮನೇಲಿ ಸಿಗೋದು ಚಿಕ್ಕ ಚಿಕ್ಕ ಐಸ್ ಕ್ಯೂಬ್ಸ್ ಐಸ್ ಟ್ರೈನ್ ಅಲ್ಲಿ. ಈಗ ಐಸ್ದು ದೊಡ್ಡದು ಕ್ಯೂಬ್ ಬೇಕು ಐಸ್ ಪ್ಯಾಕ್ ತರ ಉಪಯೋಗಿಸೋಕೆ ಅಂದ್ರೆ ಅದನ್ನ ಬೇರೆ ಕಡೆಯಿಂದ ತರಬೇಕು. ಅದ್ರ ಬದಲು ಈಗ ಬಲೂನ್ ಒಳಗಡೆ ನೀರು ಹಾಕ್ಬಿಟ್ಟು ಫ್ರೀಸರ್ ಇಟ್ಟರೆ ದೊಡ್ಡ ದೊಡ್ಡ ಕ್ಯೂಬ್ಸ್ ಫಾರ್ಮ್ ಆಗುತ್ತೆ. ನಾವು ಐಸ್ ಪ್ಯಾಕ್ ತರ ಯೂಸ್ ಮಾಡ್ಬೋದು. ನೀವು ಮರೀದೆ ಮಾಡ್ತೀರಲ್ಲ, ದೊಡ್ಡ ದೊಡ್ಡ ಐಸ್ ಕ್ಯೂಬ್ ಬೇಕು ಐಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅಂದರೆ ಬೆಲೂನ್ ಒಳಗಡೆ ನೀರು ತುಂಬಿಸಿ ಅದನ್ನ ಬಾಯಿನ ಕಟ್ಟಿಬಿಟ್ಟು ಫ್ರೀಸರಲ್ಲಿ ಇಡಿ. ದೊಡ್ಡ ಐಸ್ ಕ್ಯೂಬ್ಸ್ ಈಸಿಯಾಗಿ ಸಿಗುತ್ತೆ. ಮೇಥಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಅಚ್ಚಮೆಣಸಿನ ಪುಡಿ 1 ಸ್ಪೂನಷ್ಟು, ಜೀರಿಗೆ ಪುಡಿ 1 ಅರ್ಧ ಸ್ಪೂನು, ಗರಂ ಮಸಾಲ 1 ಅರ್ಧ ಸ್ಪೂನು, ಕರಿಮೆಣಸಿನ ಪುಡಿ 1 ಅರ್ಧ ಸ್ಪೂನು, 1 ಚಿಟಿಕೆ ಅರಿಶಿನ, 1 ಚೂರು ನೀರು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರ ಘಾಟೆಲ್ಲ ಹೋಗೋದಕ್ಕೆ ಓಕೆ. ನಾನು ಇದನ್ನು ಚೆನ್ನಾಗಿ ಹುರ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.